ಚೆನ್ನಾಗಿದೆ ಸರ್, ಸಸ್ಪೆನ್ಸ್ ಇದೆ, ಏನು ಥ್ರಿಲ್ ಇದೆ ಪಿಕ್ಚರ್. ಆ್ಯಕ್ಟಿಂಗ್ ಕೂಡ ಸೂಪರ್ ಮಾಡಿದ್ದಾರೆ. ಮನೆಯಲ್ಲೂ ದೆವ್ವ ಇದೆ, ಥಿಯೇಟ್ರಲ್ಲೂ ದೆವ್ವ ಇದೆ. ಚೆನ್ನಾಗಿದೆ ಸರ್, ಸೂಪರ್ ಇದೆ, ಡಿಫ್ರೆಂಟ್ ಆಗಿದೆ, ಹೊಸ ಥರ ಇದೆ. ಸ್ವಲ್ಪ ಸಾಂಗ್ಸ್ ಇನ್ನು ಬೇಕಾಗಿತ್ತು. ಮೂವಿ ಸತೀಶ್ ಸರ್ ಭಾಳ ಇಷ್ಟ ಆಯಿತು. ಚೆನ್ನಾಗಿದೆ ಸರ್. ಓಕೆ, ಚೆನ್ನಾಗಿದೆ, ಸಾಯಂಕಾಲ ಸೂಪರ್ ಆಗಿದೆ. ಚೆನ್ನಾಗಿತ್ತಣ್ಣ ಅದು ಸರ್ ಆ್ಯಕ್ಟಿಂಗ್ ಎಲ್ಲ ಸೂಪರಾಗಿ ಮಾಡೋರು ಸರ್. ಸಾಂಗ್ ಚೆನ್ನಾಗಿದೆ, ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸರ್ ಮೂವಿ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ತೀನಿ, ಇದು ಒಂದು ಒಳ್ಳೆಯ ಚಲನಚಿತ್ರ. ಇದು ಮನಸ್ಸಿಂದ ನೋಡ್ಬೇಕು ಸರ್. ಇದು ಒಂದು ಮನಸ್ಸಿಂದ ಏನಕ್ಕೆ ನೋಡಬೇಕು ಅಂತ ಇದ್ದೀನಿ ಅಂದರೆ, ನಾನು ಒಂದು ಸ್ನೇಹಿತರ ಮೇಲಿರೋ ಒಂದು ಪ್ರೀತಿಗಾಗಲಿ, ಒಂದು ತಾಯಿ ಮೇಲಿರೋ ಒಂದು ಸೆಂಟಿಮೆಂಟ್ಗಾಗಲಿ, ಮತ್ತು ಎಲ್ಲ ಒಂದು ಭಾವನೆಗಳ್ನ ನೀಟಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಕುತ್ಕೊಂಡು ನೀಟಾಗಿ ಮನಸ್ಸಿಂದ ನೋಡಬೇಕು, ಸುಮ್ಮನೆ ಏನು ಆಡಂಬರ ಅದು ಇದು ಥರ ಫಿಲಮ್ ನೋಡೋದಲ್ಲ. ಕುತ್ಕೊಂಡು ಇನ್ನೊಂದ್ಸಲ ನೀವು ಚಲನಚಿತ್ರ ಎಲ್ಲ ಅಭಿಮಾನಿಗಳು ಒಂದು ಥಿಯೇಟ್ರ್ನಲ್ಲಿ ಫಿಲಮ್ ನೋಡಿ ತುಂಬ ಸೊಗಸಾಗಿ ಮೂಡಿ ಬಂದಿದೆ. ಈ ಚಿತ್ರ ನಿರ್ದೇಶಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು. ಎಂಡ್ ಟು ಎಂಡ್ ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ ತನಕ ತುಂಬಾ ಥ್ರಿಲ್ಲಿಂಗ್ ಅಲ್ಲಿ ಗ್ರಿಪ್ ಆಗಿತ್ತು. ತುಂಬ ಎಂಟರ್ಟೈನಿಂಗ್ ಆಗಿತ್ತು, ಮ್ಯೂಸಿಕ್ಕಿಂದ ಹಿಡಿದು. ಮೇನ್ ನನಗೆ ಸಸ್ಪೆನ್ಸ್ ಇಷ್ಟ ಆಯಿತು. ಏನು ಅಂದ್ಕೊಂಡಿದ್ದು ಆಗಲೇ ಇಲ್ಲ. ತುಂಬ ಗೆಸ್ ಹೊಡೆದೆ, ಹಿಂಗೆ ಆಗ್ಬೋದು ಹಂಗೆ ಆಗ್ಬೋದು ಅಂತ. ಬಟ್ ತುಂಬಾ ಸಸ್ಪೆನ್ಸ್ ಚೆನ್ನಾಗಿ ಮಾಡಿದ್ದು. ಸ್ಟೋರಿ ಸಖತ್ತಾಗಿತ್ತು. ನೈಸ್ ಮೂವಿ. ತುಂಬ ಚೆನ್ನಾಗಿದೆ. ಫ್ರೆಂಡ್ಶಿಪ್ಪಲ್ಲಿ ಯಾವ ಥರ ಇರಬೇಕು ಅನ್ನೋದು ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ನಂಬಿಕೆ, ವಿಶ್ವಾಸ, ಪ್ರೀತಿ ಅನ್ನೋದು ಹೆಂಗಿರುತ್ತೆ ಅದಕ್ಕೊಂದು ಅರ್ಥವಾಗಿ ಒಂದು ಫಿಲಮ್ ಮಾಡಿದಾರಣ. ಆಮೇಲೆ ಒಂದು ಪ್ರೀತಿಗೆ ಒಂದು ನಂಬಿಕೆ ಅನ್ನೋದು ಹೆಂಗಿರುತ್ತೋ ಆ ನಂಬಿಕೆನ ಉಳಿಸ್ಕೊಂಡ್ರೆ ಯಾವ ರೀತಿ ಆಗುತ್ತೋ ಅನ್ನೋದು ಅದ್ರ ಬಗ್ಗೆ ತುಂಬ ಎಸ್ಪೆಷಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ಪಾರ್ವತಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆ ಫಿಲಮ್ನ ಪ್ರೊಡ್ಯೂಸಿಂಗ್ ಮಾಡಿದ್ದಾರೆ. ಮತ್ತು ನಮ್ಮ ಸತೀಶ್ ನೀಲಸಮ್ ಅವರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ KR ಪೇಟೆ ಅವರಂತೂ ತುಂಬ ಅದ್ಭುತವಾಗಿ ಕಾಮಿಡಿ ಮಾಡಿದ್ದಾರೆ ಸರ್. ಮಾಡಿಸ್ದಂಗೆ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿದೆ ಸರ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಕ್ಲೈಮ್ಯಾಕ್ಸ್ ಅಂತೂ ಮಸ್ಟ್ ವಾಚ್. ತುಂಬ ಡಿಫ್ರೆಂಟಾಗಿ ಕ್ಲೈಮ್ಯಾಕ್ಸ್ ತೊಗೊಬಂದಿದ್ದಾರೆ. ಸೊ ಕ್ಲೈಮ್ಯಾಕ್ಸ್ ನಾವು ಆಲ್ರೆಡಿ ಎದ್ದು ಹೋಗ್ತಾ ಇದ್ದೋ, ಬಟ್ ವಿ ಆರ್ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಕ್ಲೈಮ್ಯಾಕ್ಸ್, ಬಟ್ ಇಟ್ಸ್ ರಿಯಲಿ ಗುಡ್. ಮೂವಿ ಹ್ಯಾಸ್ ಕಮ್ ಔಟ್ ವೆರಿ ನೈಸ್. ಮೂವಿ ನೋಡಿದೆ, ಈಗ ತಾನೇ ಜಸ್ಟ್ ನೋಡಿದ್ವಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಫಸ್ಟ್ ಭಯ ಆಗುತ್ತೆ. ಆ್ಯಕ್ಚುಲಿ ಇದು ಫುಲ್ ಹಾರರ್ ಮೂವಿ ಥರ ತೋರಿಸ್ತಾರೆ. ಆಮೇಲೆ ಇಟ್ ಈಸ್ ಆ್ಯಕ್ಚುಲಿ ಕಾಮಿಡಿ ಹಾರೋ. ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇದೆ. ಗೊತ್ತೇ ಆಗಲ್ಲ ನಮಗೆ ಏನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ ಅಂತ. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಚೆನ್ನಾಗಿದೆ. ಆಮೇಲೆ ಸಾಂಗ್ಸು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಸತೀಶ್ ಸಮ್ ಅವ್ರ ಆ್ಯಕ್ಟಿಂಗು ಮತ್ತು ಶಿವರಾಜ್ ಕೇರ್ಪೇಟೆ ಅವರು, ದಿಗಂತ್ ದಿವಾಕರ್ ಅವರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಸಸ್ಪೆನ್ಸು. ಆ್ಯಕ್ಚುಲಿ ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್. ಎವ್ರಿ ಒನ್ ಕ್ಯಾನ್ ಕಮ್ ಆ್ಯಂಡ್ ವಾಚ್. ಕನ್ನಡ ಫಿಲಮ್ಸ್ನ ಎಲ್ಲರೂ ನೋಡಬೇಕು. ಸೊ ಹೆಂಗೂ ಹಾಲಿಡೇಸ್ ಇರೋದ್ರಿಂದ ಮಕ್ಕಳ ಸಮೇತ ಈ ಮೂವಿನ ಕರ್ಕೊಂಡ್ಬಂದು ಎಲ್ಲರೂ ನೋಡಿ ಆ್ಯಂಡ್ ಬೆಳೆಸಿ ಹೊಸ ಪ್ರತಿಭೆಗಳನ್ನ. ಫಿಲಮ್ ತುಂಬ ಚೆನ್ನಾಗಿದೆ ಸರ್. RR ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ಮಾಡಿ, ಸತೀಶ್ ಅವರೇ ಆಗಲಿ, ಶಿವರಾಜ್ ಕೇರ್ಪೇಟೆ ಅವರೇ ಆಗಲಿ, ರಕ್ಷಿತಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫಿಲಮ್. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಆಲ್ 5 ಆಫ್ ದೆಮ್ ಹ್ಯಾವ್ ಆ್ಯಕ್ಟೆಡ್ ವೆರಿ ವೆಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಆಮೇಲೆ ಅವ್ರವ್ರ ಕ್ಯಾರೆಕ್ಟರ್ಸ್ಗೆ ಎಲ್ಲ ಜೀವ ತುಂಬಿದ್ದಾರೆ ಚೆನ್ನಾಗಿ. ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಡಿಂಗು ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಇಸ್ ವೆರಿ ಗುಡ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮಾರ್ನಿಂಗ್ ಶೋಲೆ ಮಾರ್ವಲಸ್ ಆಗಿರೋ ಮ್ಯಾಟ್ನಿ ಶೋ ನೋಡಿದ್ದೀವಿ. ಡೆಫಿನೆಟ್ಲಿ ಫ್ಯಾಮಿಲಿ ವಾಚ್. ನೀನಾಸಂ ಸತೀಶ್ ಅವರಾಗಿರ್ಬೋದು, ನಮ್ಮ ದಿಗಂತ್ ದಿವಾಕರ್ ಆಗಿರ್ಬೋದು, ಆಮೇಲೆ ಶಿವರಾಜ್ KR ಪೇಟೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆಫಿನೆಟ್ಲಿ ಎ ಫ್ಯಾಮಿಲಿ ವಾಚ್. ಪ್ಲೀಸ್ ಕಮ್ ಆ್ಯಂಡ್ ವಾಚ್ ದ ಮೂವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.